ಸಿ ಟಿ ರವಿ ಅವರು ಇದು ಮೊದಲನೇ ಸಲ ಅಲ್ಲ. ಅವರು ಏನೋ ಒಂಥರ ಬೇರೆ ಥರನೇ ಅವ್ರದ್ದು ಆಟಿಟ್ಯೂಡು. ಅವರಷ್ಟು ಅವರು ತಲೆ ಹೊಡ್ಕೊಂಡಿದ್ರೆ ಅದನ್ನು ಪಟ್ಟಿ ಕಟ್ಕೊಂಡು ಇವ್ರ ಮೇಲೆ ಹೇಳಿದ್ರೆ ಆಗುತ್ತಾ? ಅವರೇ ತಲೆ ಹೊಡ್ಕೊಂಡಿರೋದು ಪೊಲೀಸ್ ಸ್ಟೇಷನಲ್ಲಿ. ಸಿ ಟಿ ರವಿ ಅವ್ರನ್ನ ಅರೆಸ್ಟ್ ಮಾಡಿರೋದು ಏನು ತಪ್ಪೇನಿಲ್ಲ. ಅವರ ಸೇಫ್ಟಿಗೆ ಇದಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಆಮೇಲೆ ಇದು ಬಿಟ್ಕೊಂಡು ಹೋಗಿದ್ದಾರೆ. ನಾನೇನು ತಪ್ಪು ಮಾಡಿದ್ದೀನ ಬಿಟ್ಟಿದ್ದೀನ ಅವ್ನ ಆತ್ಮಕ್ಕೆ ಗೊತ್ತಾಗಿದೆ. ಇವಾಗ ಅದು ವಿಡಿಯೋ ಬಂದು ಅಲ್ಲಿ ಸಿಕ್ಕಾಕೊಂಡ್ರೆ ಏನು ಮಾಡ್ತಾರೆ? ಅದಕ್ಕೆ ಏನು ಉತ್ತರ ಹೇಳ್ತಾರೆ ಇವರು? ಬೆಳಗಾವಿ ಸಂಸತ್ನಲ್ಲಿ ನಡೆದಂಥ ಘಟನೆ ನಿಮಗೂ ಗೊತ್ತಿರುತ್ತೆ. ಸೊ ಸಿ ಟಿ ರವಿ ಅವ್ರನ್ನ ಅರೆಸ್ಟ್ ಮಾಡಿದ್ದು ಸರಿನಾ ಅಥವಾ ತಪ್ಪ? ನಿಮಗೇನು ಅನಿಸ್ತು ಸರ್? ಆ ಸಿಚುವೇಷನಲ್ಲೇ ಅವರು ಮಾಡಿರ್ತಕ್ಕಂಥದ್ದು ಅರೆಸ್ಟ್ ಮಾಡಿರೋದು ಸರಿ ಇದೆ. ಒಂದು ಅವ್ರ ಸೇಫ್ಟಿ ಪ್ರಕಾರ, ಇನ್ನೊಂದು ಕಾನೂನಿಗೆ ಇದು ಮಾಡೋ ಥರ ಗೌರವ ಕೊಡೋದಕ್ಕೆ ಅದು ಮಾಡಿರೋದು ಕರೆಕ್ಟ್ ಇದೆ. ಅದೇನು ತಪ್ಪೇನಿಲ್ಲ. ಬಟ್ ಇವರು ಸಿ ಟಿ ರವಿಯವರು ನಾನು ಇದರಲ್ಲಿ ವಿಧಾನ ಪರಿಷತ್ನಲ್ಲಿ ಆ ಥರ ನಾನು ಮಾತಾಡಿಲ್ಲ ಅಂತೇಳಿರೋದು ಇವಾಗ ಅವರು ಮುಂದೆ ಅವ್ರು ಹೇಳಿರೋದು ಅವ್ರ ಮೂಗು ತಕ್ಕಾಗಿ ಹೇಳಿದ್ದಾರೆ. ಕಾನೂನುಬದ್ಧವಾಗಿ ಹೋದರೆ ಅವರು ಸಿಕ್ಕಾಕೋತಾರೆ. ಯಾಕೆಂತಂದರೆ ಇವತ್ತಾಗಲೇ ಸಿದ್ದರಾಮಯ್ಯನವರು ಒಂದು ಪ್ರೆಸ್ ಮೀಟ್ ಮಾಡಲಿ ಹೇಳಿದ್ದಾರೆ, ನಮ್ಮ ಹತ್ರ ಆಡಿಯೋ ಇದೆ, ವಿಡಿಯೋ ಇದೆ, ಎಲ್ಲ ಇದೆ, ಅವ್ರು ಮಾತಾಡಿರೋದು ಸತ್ಯ ಇದೆ. ಮತ್ತು ಅದ್ರ ಕಾನೂನುಬದ್ಧವಾಗಿ ಹೋದರೆ ಅದಕ್ಕೆ ತೊಂದರೆ ಆಗೇ ಆಗುತ್ತೆ. ಮತ್ತು ಇವರು ಯಾರು ಸಿ ಟಿ ರವಿಯವರು ಅಥವಾ ಅವರ ಫಾಲೋಯರ್ಸ್ ಇದ್ದಾರಲ್ಲ, ಯಾರು ಇವಾಗ ಎಲ್ಲ ಅವರ RSS ಇರ್ತಕ್ಕಂಥವರು ಇವರೆಲ್ಲ ಅದಕ್ಕೆಲ್ಲ ಎನ್ಕರೇಜ್ ಮಾಡಬಾರ್ದು. ತಪ್ಪಾಗಿದೆ ಅಂತ ಹೇಳ್ಬಿಡ್ಬೇಕಾಯ್ತು ಸಿ ಟಿ ರವಿ. ಇವಾಗ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾನು ಅಂದಿರೋದು ನಿಜ, ಕೊಲೆಗಾರ ಅಂತ ಹೇಳಿರೋದು ನಿಜ, ಅದಾಗಿರೋದು ನಿಜ, ಅದರಿಂದ ನಾನು ಹೇಳಿದ್ದೀನಿ ನಿಜ ಅದು ಅಂತ ಒಪ್ಕೊಂಡಿದ್ರು. ಅಲ್ಲಿಗೆ ಅದು ಕ್ಲೋಸ್ ಆಯ್ತು. ಇವ್ರು ನಾನು ಅಂದಿರೋದು ಏನೋ ಹರಿಬಿರಿಯಲ್ಲಿ ನಾನು ಅಂದಿರೋದು ಅಂದ್ಬಿಟ್ಟಿದ್ದೀನಿ, ಬಟ್ ಉದ್ದೇಶಪೂರ್ವಕವಾಗಿ ಅಂದಿಲ್ಲ ಅಂತೇಳಿದರೆ ಅದು ಸರಿ ಹೋಗ್ಬಿಡೋದು. ಇಷ್ಟೊಂದು ರಾಮಾಯಣ ಆಗ್ತಾನೆ ಇರಲಿಲ್ಲ. ಅದು ಅಲ್ದಿರ ಸಿ ಟಿ ರವಿಯವರು ಇದು ಮೊದಲನೇ ಸಲ ಅಲ್ಲ. ಅವರು ಏನೋ ಬೇರೆ ಥರನೇ ಅವ್ರದ್ದು ಆಟಿಟ್ಯೂಡು. ಜನ ಈಗಾಗಲೇ ಅವ್ರಿಗೇನು ಅಂತಂದರೆ ಅವರ ಓನ್ ಪ್ಲೇಸ್ ಚಿಕ್ಕಮಗಳೂರಲ್ಲೆಲ್ಲ ಅವರಿಗಾಗಲೇ ಅವ್ರನ್ನ ಸೋಲಿಸಿದ್ದಾರೆ. ಅವರು ತುಂಬ ಹುಷಾರಾಗಿರಬೇಕು. ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಓನ್ ಪ್ಲೇಸ್ಗೆ ಹೋಗಿದ್ದಾರೆ. ಅವರು ಯಾರೋ ಅದು ಅಧಿವೇಶನ ನಡೀತಾ ಇರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ಲೇಸ್, ಅದು ಬೆಳಗಾಮು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರೆ ರವಿಯವರು ಇರ್ತಾ ಇರಲಿಲ್ಲ. ಏನೋ ಕರೆಕ್ಟ್ ಟೈಮ್ಗೆ ಪೊಲೀಸರು ಇಂಟರ್ಫಿಯರೆನ್ಸ್ ಆಗಿ ಅವ್ರನ್ನ ಒಂದು ಒಳ್ಳೆಯ ಸೇಫರ್ ಸೈಡ್ಗೆ ಎಲ್ಲೋ ಕರ್ಕೊಂಡು ಹೋಗಿದ್ದಾರೆ, ಖಾನಾಪುರಕ್ಕೆ ಅಂತೇಳ್ಬಿಟ್ಟು ಅದೊಂದು ಎಲ್ಲೋ ಕಬ್ಬಿನ ಗದ್ದೆ ಕರ್ಕೊಂಡು, ಅದು ಪೊಲೀಸ್ ಇದರಲ್ಲಿ ಇದ್ದೇ ಇದೆ. ಏನು ಅಂತಂದರೆ ಖಾನಾಪುರಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ಗೊತ್ತಾದರೆ ಜನ ಎಲ್ಲ ಮಾಪ್ ಬಂದುಬಿಡುತ್ತೆ ಅಲ್ಲಿಗೆ. ಆ ಪಾರ್ಟಿಯವರು ಬರ್ತಾರೆ, ಈ ಪಾರ್ಟಿಯವರು ಬರ್ತಾರೆ. ಅಲ್ಲೇನೋ ದೊಡ್ಡ ಫೈರಿಂಗ್ ಆಗೋದು, ಲಾಠಿ ಚಾರ್ಜ್ ಆಗೋದು, ಏಟು ತಿನ್ನೋದು, ಮತ್ತು ಇವರಿಗೆ ಸಿ ಟಿ ರವಿ ಅವರಿಗೆ ತೊಂದರೆ ಆಗೋದು, ಇದೆಲ್ಲ ಆಗಿದ್ದರೆ ಆಮೇಲೆ ಪೊಲೀಸ್ನವ್ರ ಮೇಲೆ ಬರ್ತಾಯಿತ್ತು, ಮತ್ತು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾಯಿತ್ತು. ಮುಖ್ಯವಾಗಿ ಅವರು ಪ್ರಾಣ ಉಳ್ಕೊಂಡಿದ್ರು. ಅವರಷ್ಟು ಅವರು ತಲೆ ಹೊಡ್ಕೊಂಡಿದ್ರೆ ಅದನ್ನು ಪಟ್ಟಿ ಕಟ್ಕೊಂಡು ಇವ್ರ ಮೇಲೆ ಹೇಳಿದ್ರೆ ಆಗುತ್ತಾ? ಅವರೇ ತಲೆ ಹೊಡ್ಕೊಂಡಿರೋದು ಪೊಲೀಸ್ ಸ್ಟೇಷನಲ್ಲಿ. ಇನ್ನೇನು ಮತ್ತೆ ಅವರೇ ಒಪ್ಕೊಂಡಿದ್ದಾರೆ, ಸಿ ಟಿ ರವಿ ಅವರೇ ಒಪ್ಕೊಂಡಿದ್ದಾರೆ. ತಲೆ ಹೊಡ್ಕೊಂಡಿದ್ದೀನಿ ನಾನು, ಬೇಜಾರಾಗಿ ನಾನು ತಲೆ ಹೊಡ್ಕೊಂಡಿದ್ದೀನಿ ಅಂತೇಳಿ ಆ ಥರ ಎಲ್ಲ ಇದು ಮಾಡಿದ್ರೆ ಏನದು? ಸಿ ಟಿ ರವಿ ಅವ್ರ ಘನತೆಗೆ ಭಾಳ ಕುಂದು ಬರ್ತಕ್ಕಂಥದ್ದು. ಅವರ ಇದಕ್ಕೆ ಅವರ MLC ಸ್ಥಾನಕ್ಕೆ ಅದೆಲ್ಲ ಕುಂದು ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ಎಲ್ಲದಕ್ಕೂ ಇನ್ನೊಬ್ಬರು ತಲೆ ಮೇಲೆ ಆಗ್ತಾಯಿರೋದು ಅದೆಲ್ಲ ಸರಿ ಇಲ್ಲ. ಅದು ನಾನೇನು ಮಾಡಿದ್ದೀನಿ, ನಾನೇನು ತಪ್ಪು ಮಾಡಿದ್ದೀನ ಬಿಟ್ಟಿದ್ದೀನ ಅವ್ನ ಆತ್ಮಕ್ಕೆ ಗೊತ್ತಾಗಿದೆ. ಇವಾಗ ಅದು ವಿಡಿಯೋ ಬಂದು ಅಲ್ಲಿ ಸಿಕ್ಕಾಕೊಂಡ್ರೆ ಏನು ಮಾಡ್ತಾರೆ? ಅದಕ್ಕೆ ಏನು ಉತ್ತರ ಹೇಳ್ತಾರೆ ಇವರು? ಹೇಗಿದ್ದಾರೆ ಅವ್ನಿಗೆ ಸಪೋರ್ಟ್ ಮಾಡಿದವರು ಯಾರ್ಯಾರಿದ್ದಾರೋ, ನನಗೆ ಹೆಸರು ಹೇಳೋಕ್ಕೆ ಹೋಗಲ್ಲ. ಯಾರು ಸಪೋರ್ಟ್ ಮಾಡಿದಾರೋ ಅವ್ರಿಗೆಲ್ಲ ಶೇಮ್ ಆದಾಗ ಆಗಲ್ವಾ? ಇವರಿಂದ ಸರಿಯಾಗಿ ಜಡ್ಜ್ ಮಾಡಬೇಕು. ಅದಕ್ಕೆ ಅವರು ಯಾರೋ ಅವ್ರ ಹೆಸರು ಸೆಂಟ್ರಲ್ನವರು ಕರ್ನಾಟಕ BJP ಗೌರ್ಮೆಂಟ್ ಮೇಲೆ ಸ್ವಲ್ಪನೂ ಅವರಿಗೆ ಅಭಿಮಾನ ಇಲ್ಲ. ಸರಿಯಾದ ರೀತಿಯಲ್ಲಿ ಹೋಗ್ಬೇಕು. ಒಂದು ಪಾಯಿಂಟ್ ಹಿಡ್ಕೊಂಡ್ರೆ ಕೊನೆವರೆಗೂ ಎಂಡ್ ಆಗಬೇಕದು ಅಲ್ವಾ? ಸಿ ಟಿ ರವಿ ಅವ್ರನ್ನ ಅರೆಸ್ಟ್ ಮಾಡಿರೋದು ಏನು ತಪ್ಪೇನಿಲ್ಲ. ಅವರ ಸೇಫ್ಟಿಗೆ ಇದಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಆಮೇಲೆ ಇದು ಬಿಟ್ಕೊಂಡು ಹೋಗಿದ್ದಾರೆ. ಅವರೇನೋ ನಾನು ಹಂಗೆ ಮಾಡಿಬಿಡ್ತೀನಿ ಅಂತೆಲ್ಲ, ಇದೆಲ್ಲ ಸರ್ಕಾರದಲ್ಲಿ ಹಂಗೆಲ್ಲ ನಡೆಯೋದಿಲ್ಲ. ಎಲ್ಲದಕ್ಕೂ ಒಂದೊಂದು ಇದ್ದೇ ಇರುತ್ತೆ ಅಲ್ವಾ? ಆದ್ದರಿಂದ ಅವರು ಯಾರು ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಅದನ್ನು ಫಸ್ಟು ಕರೆಕ್ಟ್ ಇದೆಯಾ ಇಲ್ವಾ ಅಂತ ತಿಳ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಬೀಟ್ ಪ್ಲಸ್ ಕರ್ನಾಟಕ.